ಇನ್ನು ರಾಜ್ಯಾದ್ಯಂತ ಹೋಟೆಲ್ಗಳಿಗೆ ಮಾರ್ಗಸೂಚಿಯನ್ನ ಹೊರಡಿಸಲಾಗಿದೆ. ಅಂದ್ರೆ ಅಧಿಕ ಗ್ಯಾಸ್ ಬಳಕೆ ಆಗುವಂತ ಊಟ ತಿಂಡಿಗಳಿಗೆ ಕತ್ರಿ ಹಾಕಿ ಅಂತ ಹೇಳಿದ್ದಾರೆ. ರೈಸ್ ಬಾತ್ಗಳಿಗೆ ಮಾತ್ರ ಹೋಟೆಲ್ಗಳಲ್ಲಿ ಆದ್ಯತೆಯನ್ನ ನೀಡಲಾಗ್ತಾ ಇದೆ. ಇನ್ನು ಬೆಂಗಳೂರಲ್ಲಿ 30% ಹೋಟೆಲ್ಸ್ಗಳು ಬಂದ್ ಆಗಿದೆ. ಕೇವಲ ಬೆಂಗಳೂರಿಗೆ ಮಾತ್ರ ಅಲ್ಲ ಈ ಗ್ಯಾಸ್ ಬಿಸಿ ತಟ್ಟಿರೋದು, ಗ್ಯಾಸ್ನ ಅಭಾವ ಆಗ್ತಿರೋದು. ಮೈಸೂರು, ಬೆಳಗಾವಿ, ಮಂಗಳೂರಲ್ಲೂ ಅಷ್ಟೇ ಭಾರೀ ಸಮಸ್ಯೆ ಆಗ್ತಾ ಇದೆ. ಬೆಂಗಳೂರಲ್ಲಿ 30% ಹೋಟೆಲ್ಸ್ಗಳು ಬಂದ್ ಆಗಿದೆ. ಇನ್ನು ಕೆಲವು ಹೋಟೆಲ್ಗಳಲ್ಲಿ ಇನ್ನೊಂದು 2 ದಿನ ಮ್ಯಾನೇಜ್ ಮಾಡ್ಬೋದು, ಅಷ್ಟು ನಮ್ಮ ಹತ್ರ ಗ್ಯಾಸ್ ಸ್ಟಾಕ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವು ಕಡೆ ಇವತ್ತೇ ಲಾಸ್ಟ್, ಇನ್ನು ನಾವು ಮುಂದೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ ಮೆಜೆಸ್ಟಿಕ್ನ ಶ್ರೀಕೃಷ್ಣ ವೈಭವ್, ಉಡುಪಿ ಆತಿಥ್ಯ ಕ್ಲೋಸ್ ಆಗಿದೆ. ಬೆಂಗಳೂರಲ್ಲಿ ಹೋಟೆಲ್ ಮಾಲೀಕರಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಖಾಲಿ ಸಿಲಿಂಡರ್ ಹೊರಗಿಟ್ಟು ಮಾಲೀಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಹೋಟೆಲ್ ಮುಚ್ಚಿರೋದ್ರಿಂದ ನಷ್ಟ ಎದುರಾಗುವಂತ ಸ್ಥಿತಿ ನಿರ್ಮಾಣವಾಗಿದೆ, ನಮಗೆ ನ್ಯಾಯ ಬೇಕು ಅಂತ ಹೇಳಿ ಆಗ್ರಹ ಮಾಡಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಭಾರತದಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಉದ್ಭವವಾಗಿದೆ. ಇನ್ನು ಬೆಂಗಳೂರಲ್ಲಿ ನಾವು ನೋಡ್ತಾ ಇದ್ದೀವಿ 30% ಹೋಟೆಲ್ಗಳು ಕ್ಲೋಸ್ ಆಗಿದೆ. ಇನ್ನೊಂದು 2-3 ದಿವಸದಲ್ಲಿ ಬಹುತೇಕ ಹೋಟೆಲ್ಗಳು ಮುಚ್ಚುವಂತ ಪರಿಸ್ಥಿತಿಗೆ ಬಂದಿದೆ ಗ್ಯಾಸ್ನ ಅಭಾವದಿಂದಾಗಿ. ಹಾಗಾಗಿ ಆಪ್ಷನ್ ಇಲ್ಲ, ಮನವಿ ಮಾಡಿದ್ದಾಯ್ತು, ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಗ್ಯಾಸ್ ಸಿಲಿಂಡರ್ ಹಿಡ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಇದು ಬೆಂಗಳೂರಿನ ಸಿಚುವೇಶನ್ ಆದ್ರೆ, ಇನ್ನೊಂದು ಕಡೆ ಮಂಗಳೂರು, ಬೆಳಗಾವಿ, ಮೈಸೂರು ಈ ಭಾಗದಲ್ಲೂ ಅಷ್ಟೇ ಗ್ಯಾಸ್ನ ಅಭಾವ ತಲೆದೋರಿದೆ. ಇನ್ನೊಂದು ಕಡೆ ನಾವು ಹೋಟೆಲ್ ಬಂದ್ ಮಾಡಿದ್ರೆ ನಮ್ಗೆ ನಷ್ಟ ಆಗುತ್ತೆ, ಇದನ್ನ ಯಾರು ಭರಿಸ್ತಾರೆ ಅಂತ ಹೇಳಿ ಪ್ರಶ್ನೆಯನ್ನ ಹೋಟೆಲ್ ಮಾಲೀಕರು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಹೊಸ ಮಾರ್ಗಸೂಚಿ ಈಗ ಅವ್ರಿಗೆ ಕೊಡಲಾಗಿದೆ. ಹೆಚ್ಚು ಗ್ಯಾಸ್ ಬಳಕೆ ಮಾಡಿಕೊಂಡು ಪೂರಿ ಇರ್ಬೋದು, ವಡೆ ಇರ್ಬೋದು ಅಥವಾ ದೋಸೆ ಇರ್ಬೋದು, ಅದನ್ನೆಲ್ಲ ಕಟ್ ಆಫ್ ಮಾಡಿ ರೈಸ್ ಬಾತ್ ಮತ್ತೆ ಅನ್ನ ಸಾಂಬಾರ್, ಅಂದ್ರೆ ಈಗ ಹೊಟ್ಟೆ ತುಂಬಕ್ಕೆ ಏನು ಅಗತ್ಯತೆ ಇದೆ ಅಷ್ಟು ಮಾತ್ರ ಮಾಡಿ ಅಂತ ಹೇಳಿ ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ. ರಾಜ್ಯಾದ್ಯಂತ ಹೋಟೆಲ್ಗಳಿಗೆ ಈ ಮಾರ್ಗಸೂಚಿ ಅಪ್ಲೈ ಆಗುತ್ತೆ ಅಂತ ಹೇಳಿ ಅದನ್ನ ಬಿಡುಗಡೆ ಮಾಡಿದ್ದಾರೆ. ಇನ್ನು ಎಷ್ಟು ದಿನ ಯುದ್ಧ ಮುಂದುವರಿಯುತ್ತೆ ಅಂತ ಹೇಳಕ್ಕಾಗಲ್ಲ. ಮಾತುಕತೆ ಅಂತೂ ನಡೀತಿದೆ, ಯುದ್ಧನೂ ಕಂಟಿನ್ಯೂ ಆಗ್ತಾ ಇದೆ. ಆದರೆ ಈಗ ಆಲ್ರೆಡಿ LPG ಸಿಲಿಂಡರ್ ಅಭಾವ ತಲೆದೋರಿರೋದ್ರಿಂದ ಹೋಟೆಲ್ಗಳು ಒಂದೊಂದಾಗಿ ಕ್ಲೋಸ್ ಆಗ್ತಾ ಹೋಗ್ತಾ ಇದೆ. ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಏನೆಲ್ಲ ಸಮಸ್ಯೆಗಳಾಗ್ತಿದೆ ಈ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ಬೆಂಗಳೂರಿಂದ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ, ಹಾಗೇನೆ ಬೆಳಗಾವಿಯಿಂದ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ, ಮಂಗಳೂರಿಂದ ಕಿಶನ್ ಶೆಟ್ಟಿ, ಮೈಸೂರಿಂದ ಆನಂದ್ ಜಾಯಿನ್ ಆಗಿದ್ದಾರೆ. ಫಸ್ಟ್ ಬೆಂಗಳೂರು ಭಾಗದಲ್ಲಿ ತಿಳ್ಕೊಂಬೋಣ. ಆಶಿಕ್, ದಿನ ಕಳೆದಂತೆ LPG ಅಭಾವ ಜಾಸ್ತಿ ಆಗ್ತಿರೋದ್ರಿಂದ, ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅಭಾವ ಜಾಸ್ತಿ ಆಗ್ತಿರೋದ್ರಿಂದ ಇವತ್ತು ಬೆಂಗಳೂರಲ್ಲಿ ಸಿಚುವೇಶನ್ ಹೆಂಗ್ ಕಾಣಿಸ್ತಾ ಇದೆ? ಶರ್ಮಿತಾ, ಬೆಂಗಳೂರಿನಲ್ಲಿ ಕ್ಷಣದಿಂದ ಕ್ಷಣಕ್ಕೆ, ದಿನದಿಂದ ದಿನಕ್ಕೆ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇರುವಂಥದ್ದು. ನಿನ್ನೆ ಇಷ್ಟು ದಿನ ಉಳಿದಂಥ ಸ್ಟಾಕ್ನಲ್ಲಿ ಅಂದರೆ ಗ್ಯಾಸ್ ಸಿಲಿಂಡರ್ನ ಬಳಸಿಕೊಂಡು ವ್ಯಾಪಾರ ವಹಿವಾಟುಗಳನ್ನು ಹೋಟೆಲ್ಗಳು ಮಾಡಿಕೊಂಡಿದ್ವು. ಇವತ್ತು ಮಧ್ಯಾಹ್ನದಷ್ಟೊತ್ತಿಗೆ ಬಹುಶಃ ಬೆಂಗಳೂರಿನ 25-30% ಹೋಟೆಲ್ ಬಳಿ ಇದ್ದಂಥ ಸ್ಟಾಕ್ ಸಂಪೂರ್ಣವಾಗಿ ಖಾಲಿಯಾಗಿರುವಂಥದ್ದು. ಹಿನ್ನೆಲೆಯಲ್ಲಿ ಗಾಂಧಿನಗರ, ಮೆಜೆಸ್ಟಿಕ್ ಸುತ್ತಮುತ್ತಲ ಈಗಾಗಲೇ ಸಾಕಷ್ಟು ಹೋಟೆಲ್ಗಳು ಬಂದಾಗಿರುವಂಥದ್ದು. ಆ ರಸ್ಪಾಕ ಅನ್ನುವಂಥ ಒಂದು ಹೋಟೆಲ್ ಮಾಲೀಕರು ಇದೀಗ ತನ್ನ ಅಸಮಾಧಾನವನ್ನು ಕೂಡ ಹೊರಹಾಕ್ತಾ ಇರುವಂಥದ್ದು. ತನ್ನ ಹೋಟೆಲ್ ಮುಂಭಾಗದಲ್ಲೇ ಸಿಲಿಂಡರ್ಗಳನ್ನು ಇಟ್ಕೊಂಡು ಪ್ರತಿಭಟನೆಯನ್ನು, ತಮ್ಮ ಆಕ್ರೋಶವನ್ನು ರಿಜಿಸ್ಟರ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಕೇವಲ ಹೋಟೆಲ್ಗಳಿಗೆ ಮಾತ್ರ ಅಲ್ಲ, ಆಟೋ ಕ್ಯಾಬ್ಗಳಿಗೂ ಕೂಡ ಇದರ ಬಿಸಿಯ ಈಗಾಗಲೇ ತಟ್ಟಿರುವಂಥದ್ದು. ಬೆಂಗಳೂರಿನ ಸುಮಾರು LPG ಆಟೋ ಗ್ಯಾಸ್ ಬಂಕ್ಗಳೇನಿದಾವೆ ಈಗಾಗಲೇ ಔಟ್ ಆಫ್ ಸ್ಟಾಕ್ ಅನ್ನುವಂಥ ಬೋರ್ಡ್ಗಳನ್ನು ನೇತಾಕಿರುವಂಥದ್ದು. ಬೆಳಿಗ್ಗೆಯಿಂದನೂ ಕೂಡ LPG ಗ್ಯಾಸ್ ಬಂಕ್ಗಳ ಮುಂದೆ ಆಟೋಗಳಿರ್ಬೋದು, ಕ್ಯಾಬ್ಗಳಿರ್ಬೋದು ಸರತಿ ಸಾಲಿನಲ್ಲಿ ನಿಂತಿರುವಂಥದ್ದು. ಕನಿಷ್ಠ ಪಕ್ಷ 1-2 kg ಅಥವಾ 2 ಲೀಟರ್ ಆದರೂ ಗ್ಯಾಸ್ ಸಿಕ್ಕರೆ ತಮ್ಮ ಕೆಲಸ ಕಾರ್ಯಗಳನ್ನು, ಟ್ರಿಪ್ಗಳನ್ನು ಮಾಡ್ಕೋಬಹುದು ಅನ್ನುವಂಥ ಒಂದು ದೃಷ್ಟಿಯಲ್ಲಿ ಬೆಳಿಗ್ಗೆಯಿಂದನೂ ಕೂಡ ಸಾಲುಗಟ್ಟಿ ನಿಂತಿರುವಂಥದ್ದು. ಇದು ಕೇವಲ ಆ ಕಮರ್ಷಿಯಲ್ ಗ್ಯಾಸ್ ಅಥವಾ ಆಟೋ ಗ್ಯಾಸ್ಗಳಿಗೆ ಮಾತ್ರ ಅಲ್ಲ, ಈಗಾಗಲೇ ದಿನದಿಂದ ದಿನಕ್ಕೆ ನಿನ್ನೆ ಸುಮಾರು 70% ಬೇಡಿಕೆ ಡೊಮೆಸ್ಟಿಕ್ ಗ್ಯಾಸ್ಗೂ ಕೂಡ ಬೆಂಗಳೂರಿನಲ್ಲಿ ಬೇಡಿಕೆ ನಿರ್ಮಾಣ ಆಗಿತ್ತು. ಇವತ್ತು ಕೂಡ ಅದೇ ರೀತಿಯಾಗಿರುವಂಥ ವಾತಾವರಣ ಇರುವಂಥದ್ದು. ಎಲ್ಲ ವಿಷಯಗಳನ್ನು ಕೂಡ ಈಗಾಗಲೇ ಆಹಾರ ಸಚಿವರಾಗಿರುವಂಥ ಮುನಿಯಪ್ಪ ಅವರು ಈ ಆಯಿಲ್ ಕಂಪನಿಗಳ ಪದಾಧಿಕಾರಿಗಳ ಜೊತೆಗೆ ಈಗಾಗಲೇ ಸಭೆಯನ್ನ ಮಾಡಿದ್ದಾರೆ. ಡೊಮೆಸ್ಟಿಕ್ಗೆ ಬಳಕೆ ಆಗುವಂಥ ಗ್ಯಾಸ್ಗಳಲ್ಲಿ ಯಾವುದೇ ರೀತಿಯಾಗಿರುವಂಥ ಸಮಸ್ಯೆ ಆಗೋದಕ್ಕೆ ಬಿಡಲ್ಲ. ಆದರೆ ಕಮರ್ಷಿಯಲ್ ಗ್ಯಾಸ್ ಅನ್ನ ಪೂರೈಕೆ ಮಾಡೋದು ಅಷ್ಟು ಸುಲಭ ಇಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಬಳಿಯೂ ಕೂಡ ಆ ರೀತಿಯಾಗಿರುವಂಥ ದಾಸ್ತಾನು
ಸದ್ಯಕ್ಕೆ ಉಳಿದಿಲ್ಲ. ಈ ಯುದ್ಧ ಯಾವ ರೀತಿಯಾಗಿ ದಿನದಿಂದ ದಿನಕ್ಕೆ ತನ್ನ ಭೀಕರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ, ತನ್ನ ಕಬಂಧ ಭಾವಗಳನ್ನ ಚಾಚ್ತಾ ಇದೆ. ಇದರಿಂದಾಗಿ ಸಾಕಷ್ಟು ಸಮಸ್ಯೆ ಬೆಂಗಳೂರಿನಲ್ಲಿ ಕೂಡ ಉದ್ಭವ ಆಗ್ತಾ ಇರುವಂತದ್ದು. ಸರ್ಕಾರ, ಕೇಂದ್ರ ಸರ್ಕಾರ ಜೊತೆಗೆ ಇದ್ರ ಬಗ್ಗೆ ಮಾತನಾಡಿ ಅಗತ್ಯ ಕ್ರಮಗಳನ್ನ ಪೂರೈಕೆ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನ ಆಹಾರ ಸಚಿವರು ಆಗಿರುವಂತಹ ಮುನಿಯಪ್ಪ ಅವರು ಕೊಟ್ಟಿದ್ದಾರೆ. ಮತ್ತೊಂದು ಕಡೆಯಿಂದ PG, ಹಾಸ್ಟೆಲ್, ಆಸ್ಪತ್ರೆಗಳಲ್ಲೂ ಕೂಡ ಕ್ಯಾಂಟೀನ್ಗಳಿದ್ದಾವೆ, ಅಲ್ಲೂ ಕೂಡ ಗ್ಯಾಸ್ಗಳ ಅಭಾವ ಉಂಟಾಗಿರುವಂಥದ್ದು. ಹೀಗಾಗಿ PG ನಿವಾಸಿಗಳಲ್ಲಿ ಈಗಾಗಲೇ ಆತಂಕ ಮೂಡಿದೆ. ಕೆಲವು PGಗಳಲ್ಲಿ ಮಧ್ಯಾಹ್ನದ ಊಟವನ್ನ ಕಟ್ ಮಾಡಿರುವಂಥದ್ದು, ಕೆಲವು PGಗಳಲ್ಲಿ 2 ಹೊತ್ತಿನ ಮಧ್ಯಾಹ್ನ ಮತ್ತು ರಾತ್ರಿಯ ಊಟವನ್ನ ಕಟ್ ಮಾಡಿ ಈಗಾಗಲೇ ಅಲ್ಲಿರುವಂತಹ ನಿವಾಸಿಗಳಿಗೆ ನೋಟಿಸ್ ಅನ್ನ ಕೂಡ ಕೊಟ್ಟಿರುವಂಥದ್ದು. ಹೀಗೆ ದಿನದಿಂದ ದಿನಕ್ಕೆ ಇದರ ಒಂದು ಇಂಪ್ಯಾಕ್ಟ್ ಏನಿದೆ ಅದು ಮತ್ತಷ್ಟು ಭೀಕರ ತಿರುವನ್ನ ಪಡೆದುಕೊಳ್ತಾ ಇರುವಂತದ್ದು. ಶರ್ಮಿತಾ, ಸೀದಾ ಬೆಳಗಾವಿ ಭಾಗಕೋಣ. ಚಂದ್ರಕಾಂತ್ ಸುಗಂಧಿ, ಈಗ ಗ್ಯಾಸ್ ಮೇಲೆ ಡಿಪೆಂಡ್ ಆಗುವಂತ ಎಲ್ಲಾ ವಲಯಕ್ಕೂ ಇದು ಹೊಡೆತ ಕೊಡ್ತಾ ಇದೆ. ಎಸ್ಪೆಷಲಿ ಈಗ ಹಾಸ್ಟೆಲ್ಗಳಲ್ಲಿರುವಂತಹ ವಿದ್ಯಾರ್ಥಿಗಳಿರ್ಬೋದು ಅಥವಾ ಬೇರೆ ಊರಿಂದ ಬಂದಿರುವಂತಹ ಪ್ರವಾಸಿಗರಿರ್ಬೋದು, ಏನೇನು ಎಫೆಕ್ಟ್ ಆಗ್ತಿದೆ ಬೆಳಗಾವಿಯಲ್ಲಿ? ಶರ್ಮಿತಾ ಶೆಟ್ಟಿ, ಈ ಒಂದು ಗ್ಯಾಸ್ ಎಫೆಕ್ಟ್ ಈಗ ಬೆಳಗಾವಿಗೆ ಕೂಡ ತಡ್ತಾ ಇದೆ. ಬೆಳಗಾವಿ ಅನೇಕ ಕ್ಯಾಂಟೀನ್ಗಳು ಈಗ ಬಂದ್ ಆಗುವ ಹಂತಕ್ಕೆ ಬಂದು ನಿಂತಿರ್ತಕ್ಕಂಥದ್ದು. ಯಾಕಂದ್ರೆ ಕಮರ್ಷಿಯಲ್ ಗ್ಯಾಸ್ ಏನಿದೆ ಅದು ದಿನದಿಂದ ದಿನಕ್ಕೆ ಅದರ ಪರಿಸ್ಥಿತಿ ಏನು ಬಿಗಡಾಯಿಸ್ತಾ ಇದೆ. ನಿನ್ನೆವರೆಗೂ ಕೂಡ ಸುಮಾರು 1600 ರೂಪಾಯಿ ಇದ್ದಂತಹ ಗ್ಯಾಸ್ ಇವತ್ತು 2000 ರೂಪಾಯಿ ಆಗಿದೆ. 2000 ಆದರೂ ಕೂಡ ಗ್ಯಾಸ್ಗಳು ಸಿಗ್ತಾ ಇಲ್ಲ. ಮಾರುಕಟ್ಟೆಯಲ್ಲಿ ಸಿಲಿಂಡರ್ ಖಾಲಿ ಅಂತಕ್ಕಂಥ ಮಾತುಗಳನ್ನ ಈಗ ಹೇಳ್ತಕ್ಕಂಥದ್ದು. ಇದರಿಂದ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಪೆಟ್ಟು ಬಿದ್ದಿರತಕ್ಕಂಥದ್ದು. ಹೋಟೆಲ್ಗಳಲ್ಲಿ ಇವತ್ತು ದೋಸೆ, ಪೂರಿಗಳನ್ನ, ಎಣ್ಣೆ ಮತ್ತು ಗ್ಯಾಸ್ ಅನ್ನ ಹೆಚ್ಚು ಬಳಕೆ ಮಾಡುವಂತಹ ಪದಾರ್ಥಗಳನ್ನ ನಿಲ್ಲಿಸುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಪ್ರಮುಖವಾಗಿ ಬೆಳಗಾವಿ ನಗರದಲ್ಲಿ ಏನು ಮೆಗಾ ಗ್ಯಾಸ್ ಕಂಪನಿಯಿಂದ ಮನೆ ಮನೆಗೂ ಮತ್ತು ಕಚೇರಿಗಳಿಗೆ ಏನು ಗ್ಯಾಸ್ ಪೈಪ್ ಲೈನ್ ಇರತಕ್ಕಂಥದ್ದು. ಈ ಒಂದು ಗ್ಯಾಸ್ ಪೈಪ್ ಲೈನ್ ಇಂದ ಸುಮಾರು ಇನ್ನು 10 ರಿಂದ 15 ದಿನಗಳ ಕಾಲ ಯಾವುದೇ ಎಫೆಕ್ಟ್ ಇಲ್ಲ ಅಂತ ಹೇಳಿದ್ರೆ, ಆದ್ರೆ ಯಾರೆಲ್ಲ ಕಮರ್ಷಿಯಲ್ ಗ್ಯಾಸ್ ಪಡೆದು ಹೋಟೆಲ್ಗಳ ಅವರಿಗೆ ಈ ಒಂದು ಸಮಸ್ಯೆ ಉದ್ಭವಿದೆ. ಹೋಟೆಲ್ ಮಾಲೀಕರಿದ್ದಾರೆ. ಸರ್, ಏನ್ ಸಮಸ್ಯೆ ಆಗ್ತಿದೆ ಸದ್ಯಕ್ಕೆ? ಈಗ ಗ್ಯಾಸ್ ಸಪ್ಲೈ ನಮ್ಮ ಹತ್ರ ಇಲ್ಲ, ಸ್ವಲ್ಪ ಕಡಿಮೆ ಆಗಿದೆ. ಆಮೇಲೆ ಇವತ್ತಿಗಾಗೋ ಅಷ್ಟೇ ಗ್ಯಾಸ್ ನಮ್ಮ ಹತ್ರ ಇದೆ. ನಾಳೆ ನಮ್ಮ ಹತ್ರ ಗ್ಯಾಸ್ ಅವೈಲೇಬಲ್ ಇದೆ ಎಲ್ಲ ಗೊತ್ತಿಲ್ಲ, ಸಾಯಂಕಾಲ ಗೊತ್ತಾಗಬೇಕು. ನಾಳೆ ನಾವು ಮೋಸ್ಟ್ಲಿ ಹೋಟೆಲ್ ಚಾಲೂ ಇಡ್ಬೋದು, ಇಲ್ಲಿ ಬಂದ್ ಮಾಡಬೇಕಾಗತ್ತೆ ಸರ್ ಗ್ಯಾಸ್ಗೋಸ್ಕರ. ಈಗ ಪೂರಿ ದೋಸೆ ಅಂತೂ ಇವತ್ತು ನಾವು ಬಂದಿಟ್ಟಿದ್ದೀವಿ ಸರ್. ಬರೀ ಏನು ನಾರ್ಮಲ್ ಇಡ್ಲಿ ಆಮೇಲೆ ಇಡ್ಲಿ ವಡ, ಶಿರಾ ಉಪ್ಪಿಟ್ಟು ಅದೆಲ್ಲ ಅಷ್ಟೇ ಚಾಲೂ ಇಟ್ಟಿದ್ದೀವಿ. ಪಲಾವ್ ಗಿಲಾವ್ ಕಂಟಿನ್ಯೂಸ್ ಅದಕ್ಕೆ ಬರ್ನಿಂಗ್ ಸ್ಟಾರ್ಟ್ ಬೇಕಾಗುತ್ತೆ, ಅದೆಲ್ಲ ಬಂದಿಟ್ಟಿದ್ದೀವಿ ಸರ್ ಮ್ಯಾಕ್ಸಿಮಮ್. ಸರ್, ಸರ್ಕಾರಕ್ಕೆ ಅದೇ ನಮ್ದು ಇದರಿಂದ ಸ್ವಲ್ಪ ಲಾಸ್ ಜಾಸ್ತಿ ಆಗ್ತಾ ಇದೆ. ನಮ್ಗೆ ಸಪ್ಲೈ ಬೇಗ ಕೊಡಿ ಅಂತ ಸ್ವಲ್ಪ ಆಗ್ರಹ ಮಾಡೋದು ಸರ್. ಡೌಟ್ ಸರ್, ಸ್ವಲ್ಪ ಗ್ರಾಹಕರು ಕಡಿಮೆ ಆಗ್ತಾರೆ ರೇಟ್ ಜಾಸ್ತಿ ಮಾಡೋದ್ರಿಂದ. ಅದಕ್ಕೆ ಸ್ವಲ್ಪ ಸರ್ಕಾರಕ್ಕೆ ಆಗ್ರಹ ಮಾಡಿ ಸ್ವಲ್ಪ ಬೇಗ ಗ್ಯಾಸ್ ತರಿಸ್ಬೇಕಂತ. ಹೋಟೆಲ್ನ ಮಾಲೀಕರು ಶರ್ಮಿತಾ ಶೆಟ್ಟಿ ಬೆಳಗಾವಿಯಲ್ಲಿ ಹೇಳ್ತಕ್ಕಂಥದ್ದು, ಏನು ಒಂದು ವೇಳೆ ಗ್ಯಾಸ್ ಇಲ್ಲ ಅಂತೇಳಿ ದರ ಹೆಚ್ಚು ಮಾಡಿದ್ರೆ ಇನ್ನು ಗ್ರಾಹಕರು ಕಡಿಮೆ ಆಗ್ತಾರೆ ಅಂತಕ್ಕಂಥ ಆತಂಕ. ಮತ್ತೊಂದು ಕಡೆ ಈಗ ನಾಳೆ ಗ್ಯಾಸ್ ಇಲ್ಲದ ಸಂದರ್ಭದಲ್ಲಿ ಹೋಟೆಲ್ ಅನ್ನ ಮುಚ್ಚಬೇಕಾದಂತ ಪರಿಸ್ಥಿತಿ ಈಗ ಸದ್ಯ ಬೆಳಗಾವಿಯಲ್ಲಿ ತಲೆದೋರಿದೆ. ಶರ್ಮಿತಾ ಶೆಟ್ಟಿ, ಪ್ಲೀಸ್ ಬಿ ಆನ್ಲೈನ್. ಸೀದಾ ಮಂಗಳೂರು ಭಾಗ ಹೋಗೋಣ. ಕಿಶನ್, ಗಲ್ಫ್ನಲ್ಲಿ ಯುದ್ಧದ ಎಫೆಕ್ಟ್ ಫಸ್ಟ್ ತಟ್ಟಿದೆ ಮಂಗಳೂರು ಭಾಗಕ್ಕೆ. ಕಾರಣ ಇಲ್ಲಿಂದ ರಫ್ತು ಮಾಡೋದಕ್ಕೆ ಬಂದರಿನಲ್ಲಿ ಹಡಗು ಸ್ಟ್ರಕ್ ಆಗ್ಬಿಡ್ತು, ಹಾಗಾಗಿ ಸಮಸ್ಯೆ ಆಯಿತು. ಇವಾಗ ಗ್ಯಾಸ್ನ ಸಮಸ್ಯೆ ಯಾವ ತರ ಫೇಸ್ ಮಾಡ್ತಾ ಇದ್ದಾರೆ ಅಲ್ಲಿ ಜನ? ಶರ್ಮಿತಾ, ಮಂಗಳೂರಲ್ಲಿ ಕೂಡ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಪ್ರವಾಸೋದ್ಯಮ ಅಂತ ಹೇಳಿದ್ರೆ ಮಂಗಳೂರಲ್ಲಿ ಅತಿ ಹೆಚ್ಚಾಗಿ ಹೋಟೆಲ್ ಉದ್ಯಮವನ್ನ ಬಹುತೇಕ ಜನರು ನಂಬ್ಕೊಂಡಿರ್ತಾರೆ. ಆದ್ರೆ ಈಗ ಗ್ಯಾಸ್ ಟ್ರಬಲ್ ಇಂದ ಇಲ್ಲಿನ ಹೋಟೆಲ್ ಉದ್ಯಮ ಕೂಡ ಸಾಕಷ್ಟು ದೊಡ್ಡ ಹೊಡೆತ ಬಿದ್ದಿರುವಂತದ್ದು. ನಾವೀಗ ಮಂಗಳೂರಿನ ಮಲ್ಲಿಕಟ್ಟಲ್ಲಿರುವಂತಹ ದುರ್ಗಾ ವೈಭವ್ ಹೋಟೆಲ್ ಅಲ್ಲಿ ಇದ್ದೇವೆ. ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಪ್ರತಿನಿತ್ಯ ಕೂಡ ಗ್ರಾಹಕರು ಇರ್ತಾರೆ. ಆದ್ರೆ ಗ್ಯಾಸ್ನ ಸಮಸ್ಯೆಯಿಂದಾಗಿ ದೊಡ್ಡ ಮಟ್ಟಿನ ಹೊಡೆತೆಯನ್ನ ಇಲ್ಲಿ ಹೋಟೆಲ್ ಉದ್ಯಮ ಅನುಭವಿಸ್ತಾ ಇದೆ. ಯಾಕಂದ್ರೆ ಈಗಾಗಲೇ 90% ಹೋಟೆಲ್ಗಳು ಎಲ್ಲವೂ ಕೂಡ ಗ್ಯಾಸ್ ಅನ್ನ ಅವಲಂಬಿಸಿ ಈ ಉದ್ಯಮವನ್ನ ಮಾಡ್ತಾ ಇರೋ ಕಾರಣಕ್ಕಾಗಿ ದೊಡ್ಡ ಮಟ್ಟಿನ ಹೊಡೆತ ಕೂಡ ಇಲ್ಲಿ ಆಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಇಲ್ಲಿನ ಹೋಟೆಲ್ ಮಾಲಕರಾಗಿರ್ಬೋದು, ಕಾರ್ಮಿಕರು, ಸರ್ಕಾರ ಬಗ್ಗೆ ಇಲ್ಲಿ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಮಂಗಳೂರು ಬನ್ಸ್ ತಯಾರಬೇಕಂತ ಹೇಳಿದ್ರೆ ದೊಡ್ಡ ಪ್ರಮಾಣದಲ್ಲಿ ಗ್ಯಾಸ್ನ ಅವಶ್ಯಕತೆಗಳು ಬೇಕಾಗುತ್ತೆ. ನಮ್ಮ ಜೊತೆ ಈಗ ಈ ಹೋಟೆಲ್ನ ಕುಕ್ ಇದ್ದಾರೆ. ಈಗ ಗ್ಯಾಸ್ ಇಲ್ಲದೆ ಯಾವ ರೀತಿಯಾಗಿ ಸಮಸ್ಯೆಗಳಾಗ್ತಾ ಇದೆ? ನಮ್ಗೆ ತುಂಬ ಸಮಸ್ಯೆಗಳಾಗ್ತಾ ಉಂಟು. ಯಾಕಂತಂದ್ರೆ ಯಾವುದೋ ಒಂದು ಐಟಮ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಮ್ಗೆ ಆಲ್ಮೋಸ್ಟ್ ಒಂದು ಗ್ಯಾಸ್ ಅಂದ್ರೆ ನಮ್ಗೆ ದಿನಕ್ಕೆ ಒಂದು 5 ಅಂಡೆ ಬೇಕಾಗತ್ತೆ. ತುಂಬಾ ಸಮಸ್ಯೆ ಆಗ್ತಾ ಉಂಟು. 5 ಅಂಡೆ ಅಂದ್ರೆ 90% ನಮಗೆ ಗ್ಯಾಸಲ್ಲಿ ಐಟಮ್ ಮಾಡೋದೆಲ್ಲ ಜಾಸ್ತಿ ಆಗುತ್ತೆ. ಸೊ ಇದಕ್ಕೊಂದು ನಮ್ಗೆ ಪರಿಹಾರ ಬೇಕು, ಸರ್ಕಾರದಿಂದ ಒಂದು ಪರಿಹಾರ ಮಾಡ್ಕೊಳ್ಬೇಕು ಅಷ್ಟೇ. ತಿಂಡಿಗಳಿಗೆ ಅತಿ ಹೆಚ್ಚು ಗ್ಯಾಸ್ ಬೇಕಾಗುತ್ತೆ. ನಮಗೆ ಊಟದ ಐಟಮ್ ಮಾಡ್ಲಿಕ್ಕೆ ಅತಿ ಹೆಚ್ಚು ಗ್ಯಾಸ್ ಬೇಕಾಗುತ್ತೆ. ಯಾಕಂದ್ರೆ ನಾವು ರೈಸ್ ಮಾಡೋದು ಸಹ ಗ್ಯಾಸಲ್ಲಿ, ಅದಕ್ಕೋಸ್ಕರ 5 ಅಂಡೆ ದಿವಸಕ್ಕೆ ಹೋಗ್ತಾ ಉಂಟು. ಇದಕ್ಕೊಂದು ಪರಿಹಾರ ಮಾಡ್ಕೊಳ್ಬೇಕು, ಇಲ್ಲಂತಂದ್ರೆ ತುಂಬಾ ಸಮಸ್ಯೆಗಳಾಗ್ತಾ ಉಂಟು. ಇಂತಹ ಬಹುತೇಕ ಹೋಟೆಲ್ಗಳಲ್ಲಿ ಇದೇ ರೀತಿಯ ಸಮಸ್ಯೆಗಳಿರುವಂತದ್ದು. ಮಂಗಳೂರಲ್ಲಿ ಅತಿ ಹೆಚ್ಚಾಗಿ ಗ್ಯಾಸ್ ಅನ್ನ ಪ್ರೆಷರ್ ಮಾಡುವಂತಹ ಕಂಪನಿಗಳಿದೆ. ಆದ್ರೆ ಗ್ಯಾಸ್ ಅನ್ನ ಇಲ್ಲಿಂದ ಬೇರೆ ಕಡೆ ತೆಗೆದುಕೊಂಡು ಹೋಗ್ತಾರೆ. ಆದ್ರೂ ಕೂಡ ಇಲ್ಲಿನ ಗ್ಯಾಸ್ ಅಭಾವ ಬಹಳಷ್ಟು ತೀವ್ರಗತಿಯಲ್ಲಿ ಕಾಡ್ತಾ ಇರುವಂತದ್ದು.
ಶರ್ಮಿತಾ. ಫೈನ್, ಸೀದಾ ಮೈಸೂರು ಭಾಗಗೋಣ. ಪ್ಲೀಸ್ ಬಿ ಆನ್ಲೈನ್. ಕಿಶನ್, ಮೈಸೂರಲ್ಲಿ ಆನಂದ್, ಪ್ರವಾಸೋದ್ಯಮಕ್ಕೆ ಯಾವ ತರ ಹೊಡೆತ ಬೀಳ್ತಾ ಇದೆ, ಮತ್ತೆ ಪ್ರಯಾಣಿಕರಿಗೆ, ಯಾಕಂದ್ರೆ ಆಟೋ ಅಥವಾ ಕ್ಯಾಬ್ ಮೇಲೆ ಡಿಪೆಂಡ್ ಆಗಿರ್ತಾರೆ ಅಲ್ಲಿ ಬಂದವರು, ಸೊ ಯಾವ ತರ ಎಫೆಕ್ಟ್ ಆಗ್ತಾ ಇದೆ? ಶರ್ಮಿತಾ, ಮೈಸೂರಿನಲ್ಲೂ ಕೂಡ ಏನು ಇರಾನ್ ಇಸ್ರೇಲ್ ಯುದ್ಧದ ಒಂದು ಪರಿಣಾಮ ನೇರವಾಗಿ ಉಂಟಾಗಿರುವಂಥದ್ದು. ಮೈಸೂರಿನಲ್ಲೂ ಕೂಡ ಅನೇಕ ಕಡೆ ಗ್ಯಾಸ್ ಟ್ರಬಲ್ ಉಂಟಾಗಿರುವಂಥದ್ದು. ಬಹುತೇಕ ಹೋಟೆಲ್, ರೆಸ್ಟೋರೆಂಟ್ಗಳಿರ್ಬೋದು, ಟೀ ಅಂಗಡಿಗಳಿರ್ಬೋದು. ಟೀ ಅಂಗಡಿಗಳು ಈಗಾಗಲೇ ಏನು ಎಲೆಕ್ಟ್ರಿಕ್ ಸ್ಟವ್ಗಳನ್ನ ಮೊರೆ ಹೋಗಿದ್ರೆ, ಇನ್ನು ಹೋಟೆಲ್ಗಳು ಯಾವೆಲ್ಲ ಹೋಟೆಲ್ಗಳಲ್ಲಿ ಸೌದೆ ಒಲೆ ಇದೆ ಅವಷ್ಟೇ ಸರ್ವೈವ್ ಆಗಲಿಕ್ಕೆ ಸಾಧ್ಯ ಅನ್ನುವಂಥ ಮಾತುಗಳನ್ನ ಮಾಲೀಕರು ಆಡ್ತಾ ಇರುವಂಥದ್ದು. ನಾನೀಗ ಮೈಸೂರಿನ ಸರಸ್ವತಿಪುರಂ ಇಲ್ಲಿರುವಂತಹ ಅಮ್ಮನ ಕೈ ರುಚಿ ಹೋಟೆಲಿನ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಸದ್ಯ ಮಧ್ಯಾಹ್ನದ ವೇಳೆಗೆ ಈ ಹೋಟೆಲ್ ಈಗ ಕ್ಲೋಸ್ ಆಗಿರುವಂಥದ್ದು. ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನುವಂಥದ್ದು. ನಿನ್ನೆವರೆಗೂ ಕೂಡ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 10 ಗಂಟೆವರೆಗೂ ಕೂಡ ಕಾರ್ಯನಿರ್ವಹಿಸುತ್ತಿದ್ದಂತ ಈ ಹೋಟೆಲ್ ಇದೀಗ ಮಧ್ಯಾಹ್ನದ ವೇಳೆಗೆ ಕೂಡ ಬಂದಾಗಿರುವಂಥದ್ದು. ಬೆಳಗ್ಗೆಯಿಂದಲೇ ಗ್ಯಾಸ್ ಬುಕ್ಕಿಂಗ್ ಸಿಗ್ತಾ ಇಲ್ಲ ಅಂತೇಳಿ ಇಲ್ಲಿನ ಮಾಲೀಕರು ಹೇಳಿರುವಂಥದ್ದು. ಅಲ್ಲದೆ ಏನು ಹೀಗಾಗಿ ಪ್ರತಿನಿತ್ಯವೂ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಇಲ್ಲಿ ಹೋಟೆಲ್ನಲ್ಲಿ ಊಟ ಉಪಚಾರವನ್ನು ಮಾಡ್ತಿದ್ದಂತಹ ಪ್ರಯಾಣಿಕರು ಇರ್ಬೋದು, ಆಟೋ ಚಾಲಕರು ಇರ್ಬೋದು, ಪ್ರವಾಸಿಗರು ಇರ್ಬೋದು, ಎಲ್ರಿಗೂ ಕೂಡ ಸಮಸ್ಯೆ ಎದುರಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಮಧ್ಯಾಹ್ನದ ವೇಳೆಗೆ ಈಗ ಹೋಟೆಲ್ ಕ್ಲೋಸ್ ಮಾಡಿರುವಂಥದ್ದು. ಅಲ್ಲದೆ ಹೋಟೆಲ್ಗೆ ಬಂದಿದ್ದಂಥ ಸಿಬ್ಬಂದಿಗಳು ಸಹ ಎಲ್ಲವನ್ನು ಕ್ಲೀನ್ ಮಾಡಿ ಇದೀಗ ಕುಳಿತಿರುವಂಥದ್ದು. ಅಲ್ಲದೆ ಯಾಕೆ ಈ ರೀತಿ ಸಮಸ್ಯೆ ಆಗ್ತಿದೆ ಅಂತಂದ್ರೆ ಗ್ಯಾಸ್ ಸಿಗ್ತಾ ಇಲ್ಲ, ಬುಕಿಂಗ್ ಮಾಡ್ಲಿಕ್ಕೆ ಹೋದ್ರೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ ಅಂತ ಅವರು ಹೇಳ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಏನು ಗ್ಯಾಸ್ ಟ್ರಬಲ್ ಮೈಸೂರಿನಲ್ಲೂ ಆಗ್ತಾ ಇದೆ. ಅಲ್ಲದೆ ಹೋಟೆಲ್ಗಳು ಬಹುತೇಕವಾಗಿ ಒಂದೊಂದಾಗಿ ಮುಚ್ಚುವಂತ ಸ್ಥಿತಿಗೆ ತಲುಪ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇದಕ್ಕೆ ಪರ್ಯಾಯವಾಗಿ ನಮ್ಗೆ ಏನಾದ್ರು ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕು ಅಂತ ಹೇಳಿ ಸರ್ಕಾರಕ್ಕೆ ಆಗ್ರಹವನ್ನು ಸಹ ಮಾಡ್ತಾ ಇರುವಂತದ್ದು. ಶರ್ಮಿತಾ, ಫೈನ್, ಇದರ ಎಫೆಕ್ಟ್ ಯಾವ ತರ ಆಗುತ್ತೆ ಫಾಲೋ ಅಪ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು ಸೋ ಮಚ್ ಆನಂದ್, ಥ್ಯಾಂಕ್ ಯು ಸೋ ಮಚ್ ಕಿಶನ್, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ, ಥ್ಯಾಂಕ್ ಯು ಆಶಿಕ್ ಈ ಕ್ಷಣದ ಅಪ್ಡೇಟ್ ಅನ್ನ ಕೊಟ್ಟಿದ್ದಕ್ಕೆ.